ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇವತ್ತು ನಾನಿಲ್ಲಿ ಸಿಂಪಲ್ ಆಗಿ ಕಾಣುವಂತಹ ಡಿಸೈನರ್ ಟ್ರೌಸರ್ ಪ್ಯಾಂಟ್ನ ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ 2 ಮೀಟರ್ ಸ್ಯಾರಿನ ತಗೊಂಡಿದ್ದೀನಿ, ಜೊತೆಗೆ 2 ಮೀಟರ್ ಲೈನಿಂಗ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಲೈನಿಂಗಲ್ಲಿ ಮಾರ್ಕ್ ಮಾಡ್ಕೋತೀನಿ. ಅದಕ್ಕೆ ಅಂತ ಲೈನಿಂಗ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಆಗಿದೆ ಹಾಗೂ ಇದು ಕ್ಲೋಸೆಡ್ ಸೈಡ್ ಆಗಿದೆ. ಇಲ್ಲಿ ಮೊದಲಿಗೆ ನಾನು ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಬೆಲ್ಟ್ಗೆ ಅಂತ 2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಪ್ಯಾಂಟ್ ಲೆಂತ್ನ ನಾನು 37 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ವೆಸ್ಟ್ನ ಮಾರ್ಕ್ ಮಾಡ್ಕೋತೀನಿ. ಹಿಪ್ ಮೆಜರ್ಮೆಂಟ್ ಬಂದು 38 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 9.5 ಇಂಚ್ ಬರುತ್ತೆ. ಪ್ಲಸ್ 1 ಇಂಚ್ ಲೂಸಿಂಗ್ ಜೊತೆ 1/2 ಇಂಚ್ ಸ್ಟಿಚಿಂಗ್ನ ಸೇರಿಸಿ 10.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಕ್ರಾಚ್ ಏರಿಯಾನ ಮಾರ್ಕ್ ಮಾಡ್ಕೋತೀನಿ. ಹಿಪ್ ಮೆಜರ್ಮೆಂಟ್ ಬಂದು 38 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 9.5 ಇಂಚ್ ಬರುತ್ತೆ. ಪ್ಲಸ್ 2 ಇಂಚ್ ಮಾರ್ಜಿನ್ನ ಸೇರಿಸಿ 11.5 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ 2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಕ್ರಾಚ್ ಏರಿಯಾ ಶೇಪ್ನ ಕೊಟ್ಕೋತೀನಿ. ಇವಾಗ ಇದನ್ನ ಹೀಗೆ ಸೆಂಟರ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕ್ ಲೆಂತ್ ಬಂದು 6.5 ಇಂಚ್ಗೆ ಬಂದಿದೆ. ಬಾಟಮ್ ಅಲ್ಲೂ ಕೂಡ 6.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಬಾಟಮ್ ಲೆಂತ್ ಬಂದು 6 ಇಂಚ್ ಇದೆ. ಎರಡು ಕಡೆ ಕೂಡ 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಪ್ಯಾಂಟ್ ಶೇಪ್ ಸ್ಕೇಲ್ನ ತಗೊಂಡು ಶೇಪ್ನ ಕೊಟ್ಕೋತೀನಿ. ಈ ಕಡೆ ಕೂಡ ಸೇಮ್ ಇದೇ ತರ ಶೇಪ್ನ ಕೊಟ್ಕೋತೀನಿ. ಇಲ್ಲಿ ಫ್ರಂಟ್ ಪಾರ್ಟ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಪೀಸಲ್ಲಿ ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇದನ್ನು ಅಷ್ಟೇ ಡಬಲ್ ಫೋಲ್ಡ್ ಮಾಡ್ಕೋತೀನಿ. ಇದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇದು ಬ್ಯಾಕ್ ಪಾರ್ಟ್ ಶೇಪ್ನ ತೆಗಿಯೋಕೆ ಅಂತ ಮೊದಲಿಗೆ ನಾನು 2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇದ್ರ ಮೇಲೆ ಫ್ರಂಟ್ ಪಾರ್ಟ್ನ ಇಟ್ಕೋತೀನಿ. ಈ ಫ್ರಂಟ್ ಪಾರ್ಟ್ ಕ್ರಾಚ್ ಏರಿಯಾ ಸೈಡಿಂದ ಬಾಟಮ್ ವರೆಗೆ 2 ಇಂಚ್ಗೆ ಇನ್ಕ್ರೀಸ್ ಮಾಡ್ಕೊತಾ ಹೋಗ್ತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇದನ್ನ ಇದೇ ಅಳತೆಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ ಮಾರ್ಕ್ ಆಗಿದೆ. ಇಲ್ಲಿ ಫ್ರಂಟ್ ಪಾರ್ಟ್ನ ರಿಮೂವ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇದೇ ಅಳತೆಗೆ ನಾನು ಸ್ಯಾರಿ ಫ್ಯಾಬ್ರಿಕ್ನ ಕೂಡ ಕಟ್ ಮಾಡ್ಕೋತೀನಿ. ಇಲ್ಲಿ ಮೊದಲಿಗೆ ನಾನು ಫ್ರಂಟ್ ಪಾರ್ಟ್ನ ಇಟ್ಕೊಂಡು ಇದೇ ಅಳತೆಗೆ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನಂತರ ನಾನು ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಇದೇ ಅಳತೆಗೆ ಸ್ಯಾರಿನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇಲ್ಲಿ ಫ್ರಂಟ್ ಪಾರ್ಟ್ನ ಹೀಗೆ ಇಟ್ಕೊಂಡು ಅಂದರೆ ಲೈನಿಂಗ್ ಮೇಲೆ ಸ್ಯಾರಿ ಫ್ಯಾಬ್ರಿಕ್ನ ಇಟ್ಕೊಂಡು ಎರಡನ್ನು ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ನಂತರ ಬ್ಯಾಕ್ ಪಾರ್ಟ್ನು ಕೂಡ ಸೇಮ್ ಇದೇ ಥರ ಇಟ್ಕೊಂಡು ಇದ್ರ ಮೇಲೆ ಸ್ಯಾರಿ ಫ್ಯಾಬ್ರಿಕ್ನ ಇಟ್ಕೊಂಡು ಇದನ್ನು ಅಷ್ಟೇ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ನಂತರ ಇದನ್ನ ಹೀಗೆ ಉಲ್ಟಾ ಇಟ್ಕೊಂಡು ಕ್ರಾಚ್ ಏರಿಯಾನ ಸ್ಟಿಚ್ ಮಾಡ್ಕೋತೀನಿ.
ಕ್ರಾಚ್ ಏರಿಯಾ ಸ್ಟಿಚ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡ್ಕೋತೀನಿ. ಇದ್ರ ಮೇಲೆ ನಾನು ಫ್ರಂಟ್ ಪಾರ್ಟ್ ನ ಇಟ್ಕೋತೀನಿ. ಇದನ್ನ ಹೀಗೆ ಉಲ್ಟಾ ಇಟ್ಕೋತೀನಿ. ಇದು ಕ್ರಾಚ್ ಏರಿಯಾ ಆಗಿದೆ. ಇದು ಫ್ರಂಟ್ ಸೈಡ್ ಕ್ರಾಚ್ ಏರಿಯಾ ಸೈಡ್ ಆಗಿದೆ. ಈ ತರ ಬರೋ ತರ ಇಟ್ಕೊಂಡಿದ್ದೀನಿ. ಈ ಕ್ರಾಚ್ ಏರಿಯಾ ಬಿಟ್ಟು ನಾನು ಈ ಕಡೆ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಫ್ರಂಟ್ ಕ್ರಾಚ್ ಏರಿಯಾನ ಬಾಟಮ್ ಸ್ಟಿಚ್ ಆದ್ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಅವಾಗ ಬಾಟಮ್ ಡಿಸೈನ್ ಕರೆಕ್ಟ್ ಬರುತ್ತೆ. ಸ್ಟಿಚ್ ಆಗಿದೆ. ಈ ಕಡೆ ಕೂಡ ಸೇಮ್ ಇದೇ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲೂ ಅಷ್ಟೇ ಕ್ರಾಚ್ ಏರಿಯಾ ಬಂದು ಈ ಕಡೆ ಬರಬೇಕು. ಈ ತರ ನೋಡ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಪ್ಯಾಂಟ್ ಬಾಟಮ್ ನ ಇಟ್ಕೊಂಡಿದ್ದೀನಿ. ಈ ಬಾಟಮ್ಗೆ ಹೀಗೆ ರೌಂಡ್ ಡಿಸೈನ್ ಶೇಪ್ ಬರೋ ತರ ಕ್ಯಾನ್ವಾಸ್ ಪೇಪರ್ ಅಲ್ಲಿ ಮಾರ್ಕ್ ಮಾಡ್ಕೋತೀನಿ. ಈ ಡಬಲ್ ಫೋಲ್ಡ್ ಲೆಂತ್ ಬಂದು 2.5 ಇಂಚ್ಗೆ ತಗೊಂಡಿದ್ದೀನಿ. ವಿಡ್ತ್ ನ ನಾನು 16.5 ಇಂಚ್ಗೆ ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇವಾಗ ಇಲ್ಲಿ ಮೊದಲಿಗೆ ನಾನು 1 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಈ ಮಾರ್ಕ್ ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಜೆರಿ ಥ್ರೆಡ್ ದಾರದ್ದು ರೌಂಡ್ ಶೇಪ್ ಇದೆ ಅಲ್ವಾ, ಅದನ್ನ ನಾನು ಹೀಗೆ ಸೆಂಟರ್ಗೆ ಮಾರ್ಕ್ ಮಾಡ್ಕೋತೀನಿ. ಹೀಗೆ ಹಾಫ್ ರೌಂಡ್ಗೆ ಮಾರ್ಕ್ ಮಾಡ್ಕೋತೀನಿ. ಹೀಗೆ ಇದೇ ತರ ಈ ಹಾಫ್ ರೌಂಡ್ ಮಾರ್ಕ್ ಮಾಡ್ಕೊಂತ ಹೋಗ್ತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಇಲ್ಲಿ ಶೇಪ್ ಕರೆಕ್ಟ್ ಆಗಿ ಬರ್ಲಿ ಅಂತ ಈ ತರ ನಾನು ಕಟ್ ಮಾಡ್ಕೋತಿದ್ದೀನಿ. ಕಟ್ ಆಗಿದೆ. ಇವಾಗ ಇಲ್ಲಿ ಲೈನಿಂಗ್ ಪೀಸ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಕ್ಯಾನ್ವಾಸ್ ಪೀಸ್ ನ ಇಟ್ಕೊಂಡಿದ್ದೀನಿ. ಇದನ್ನ ಹೀಗೆ ನಾನು ಇಟ್ಕೊಂಡು ಐರನ್ ಪ್ರೆಸ್ ಮಾಡ್ಕೋತೀನಿ. ನಂತರ ಈ ಹಾಫ್ ಇಂಚ್ ನ ಬಾಟಮ್ ಅಲ್ಲಿ ಹೀಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇದನ್ನು ಅಷ್ಟೇ ಸೇಮ್ ಇದೇ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇದನ್ನ ಹೀಗೆ ಪ್ಯಾಂಟ್ ಬಾಟಮ್ ಮೇಲಿಟ್ಟು ಇದೇ ಅಳತೆಗೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇದು ನೀಟಾಗಿ ಫೋಲ್ಡ್ ಆಗ್ಲಿ ಅಂತ ಹೇಳಿ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ.
ಕಟ್ ಆಗಿದೆ. ಇವಾಗ ಇದನ್ನ ಪಲ್ಟಾಯಿಸ್ಕೊತೀನಿ. ನಂತರ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೊತೀನಿ. ಈ ಎಕ್ಸ್ಟ್ರಾನ ಕಟ್ ಮಾಡ್ಕೋತೀನಿ. ಇಲ್ಲಿ ಬಾಟಮ್ಗೆ ಸಿಂಪಲ್ ಡಿಸೈನ್ ನಾನು ಕ್ಯಾನ್ವಾಸ್ ಪೇಪರ್ ಅಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟ್ರೌಸರ್ ಪ್ಯಾಂಟ್ ಬಾಟಮ್ ಸ್ಟಿಚ್ ಆಗಿದೆ. ನಂತರ ನಾನು ಇಲ್ಲಿ ಫ್ರಂಟ್ ಪಾರ್ಟ್ ಕ್ರಾಚ್ ಏರಿಯಾನ ಇವಾಗ ಸ್ಟಿಚ್ ಮಾಡ್ಕೋತೀನಿ. ಇದು ಬ್ಯಾಕ್ ಪಾರ್ಟ್ ಕ್ರಾಚ್ ಏರಿಯಾ ಆಗಿದೆ. ಇವಾಗ ಇದನ್ನ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಸೆಂಟರ್ಗೆ ಓಪನ್ ಮಾಡ್ಕೋತೀನಿ. ನಂತರ ಈ ಇನ್ನರ್ ಲೆಗ್ ನ ಸ್ಟಿಚ್ ಮಾಡ್ಕೋತೀನಿ. ಈ ಕ್ಯಾನ್ವಾಸ್ ಪೇಪರ್ ಬಟ್ಟೆನ ಹೀಗೆ 1/2 ಇಂಚ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಆವಾಗ ಈ ಕ್ಯಾನ್ವಾಸ್ ಪೇಪರ್ ಕರೆಕ್ಟ್ ಆಗಿ ಪ್ಯಾಂಟ್ ಅಲ್ಲಿ ಕೂರುತ್ತೆ. ಇವಾಗ ಇಲ್ಲಿ ಬಾಟಮ್ ನ ಒಂದ್ರ ಮೇಲೊಂದು ಸರಿ ಬರೋ ತರ ಇಟ್ಕೊಂಡು ಈ ಇನ್ನರ್ ಲೆಗ್ ನ ಸ್ಟಿಚ್ ಮಾಡ್ಕೋತೀನಿ. ಈ ಕ್ಯಾನ್ವಾಸ್ ಪೇಪರ್ ನ ಕೊನೆಯಲ್ಲಿ ಹ್ಯಾಂಡ್ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಬಾಟಮ್ ಸೈಡ್ ಮತ್ತೆ ಕ್ರಾಚ್ ಏರಿಯಾ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಟ್ ನ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಮೊದಲಿಗೆ 1/2 ಇಂಚ್ಗೆ ಫೋಲ್ಡ್ ಮಾಡಿ ನಂತರ ಎಲಾಸ್ಟಿಕ್ ವಿಡ್ತ್ ಅಳತೆಗೆ ಫೋಲ್ಡ್ ಮಾಡಿ ಇಟ್ಟು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತೀನಿ. ಇಲ್ಲಿ ಸುತ್ತ ಪಿನ್ ಹಾಕೊಂಡಿದ್ದೀನಿ. ಇಲ್ಲಿ ಎಲಾಸ್ಟಿಕ್ ಹಾಕೋಕೆ ಅಂತ 2 ಇಂಚ್ ಗ್ಯಾಪ್ನ ಕೂಡ ಬಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇಲ್ಲಿ ಎಲಾಸ್ಟಿಕ್ ನ ಇಟ್ಕೋತೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 29 ಇಂಚ್ ಇದೆ. ಇದರಲ್ಲಿ 4 ಇಂಚ್ ನ ಲೆಸ್ ಮಾಡಿ 25 ಇಂಚ್ಗೆ ತಗೊಂಡಿದ್ದೀನಿ. ಇವಾಗ ಇದನ್ನ ಪಿನ್ ಸಹಾಯದಿಂದ ಬೆಲ್ಟ್ ಒಳಗಡೆ ಸೇರಿಸ್ಕೋತೀನಿ. ನಂತರ ಈ ಎಲಾಸ್ಟಿಕ್ ನ ಒಂದ್ರ ಮೇಲೊಂದು ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಹೀಗೆ ಒಳಗಡೆ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಎಲಾಸ್ಟಿಕ್ ಬಟ್ಟೆಗೆ ಸರಿಯಾಗಿ ಅಟ್ಯಾಚ್ ಆಗ್ಲಿ ಅಂತ ಹೇಳಿ ಈ ತರ ಬಟ್ಟೆನ ಎಳೆದಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು. ಈ ತರ ನಾನು ಸ್ಯಾರಿ ಟ್ರೌಸರ್ ಪ್ಯಾಂಟ್ ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ಥರ ಕನ್ನಡದಲ್ಲಿ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.